ನಿಗೂಢ ಭೂಮಿಯಲ್ಲಿ ಒಬ್ಬ ಯುವಕ. ವಾವ್, ಇದು ನಮ್ಮ ತಂದೆ ಎಸ್ಟೇಟಾ? ಇಲ್ಲ, ಇದು ನಿನ್ನ ಎಸ್ಟೇಟ್. ಈ ಜಾಗದಲ್ಲಿ ಇರೋರೆಲ್ಲಾರು ಪ್ರಾಸ್ಟಿಟ್ಯೂಟ್ಸೇನೆ, ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರೋಂಥವ್ರು. ನಿನಗೆ ಲವ್ ಮಾಡಕ್ ಬರುತ್ತಾ? ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬೇಕಾಗತ್ತೆ. ಟೌನ್ಸ್ ಪ್ಲೇಸ್ ಮಾತ್ರ ತುಂಬಾ ಡೇಂಜರಸ್. ಹೌದಾ? ಡೇಂಜರಸ್? ನನಗೆ ಎಕ್ಸೈಟಿಂಗ್ ಅನ್ನಿಸ್ತಿದೆ. ಅವನ ಹಿಂದಿನ ಜನ್ಮದ ಪ್ರೇತವೊಂದು ಅವನನ್ನು ಕಾಡುತ್ತಿದೆ. ನಿಮ್ ತಂದೆ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಗೊತ್ತಾ ನಿನ್ಗೆ? ಅವರಿಗೆ ಆತ್ಮಗಳ ಜೊತೆ ಸಂಪರ್ಕ ಇತ್ತು. ಪ್ರೀತಿ ಮತ್ತೆ ಸಹಾಯದಿಂದ ನಾನು ಮತ್ತೆ ಸಾವನ್ನ ಗೆದ್ದು ನನ್ನನ್ನ ಹೇಗೆ ವಾಪಸ್ ತರಿಸ್ಬೇಕು ಅನ್ನೋದನ್ನ ಅವಳು ನನಗೆ ಹೇಳ್ಕೊಡ್ತಾಳೆ. ಅವರ ಕರಾಳ ಕಲ್ಪನೆಗಳಿಂದ ಉದ್ರೇಕಗೊಂಡ ನನ್ನ ಹತ್ರ ಪವರ್ ಇದೆ. ನಾ ನೋಡಿರೋ ಹೆಣ್ಣುಗಳಲ್ಲಿ ಆಕೆಯಷ್ಟು ಸುಂದರವಾದ ಹೆಣ್ಣನ್ನ ನಾನು ನೋಡೇ ಇಲ್ಲ. ನೀವು ನನಗೆ ಎಲ್ಲವನ್ನ ಹೇಳ್ಕೊಡ್ಬೇಕಷ್ಟೇ. ಕಲ್ಪನೆಗೂ ಮೀರಿದ ಶಕ್ತಿಯಿಂದ ಪ್ರಲೋಭನೆಗೆ ಒಳಗಾದ ನಮ್ಮ ತಂದೆ ಮತ್ತೆ ಬದುಕಬೇಕು ಅಂತ ಅನ್ಕೊಂಡಿದ್ದಾರೆ. ಎತ್ತು ಬಾಟಲ್ನ ನಿಮ್ ತಂದೆ ಆಸೆನ ನೆರವೇರಿಸು. ನೀನ್ ಸತ್ತೋಗ್ತ್ಯಾ ಕೋರಿ? ನಾನೇ ನಿಮ್ ತಂದೆ ಕೊಟ್ಟಿದ್ದು. ನಾನೇನ್ ಬೇಕಾದ್ರೂ ಮಾಡ್ತೀನಿ. ಈಗ ಕೋರಿ ಥಾರ್ಟನ್ ಬಯಕೆ ಮತ್ತು ಸಾವಿನ ನಡುವಿನ ಬಾಗಿಲನ್ನು ಕಂಡುಕೊಳ್ಳುತ್ತಾನೆ. ಅಲ್ಲಿ ಯಾರೋ ಒಬ್ರು ಇದ್ದಾರೆ. ನೀನ್ ಲಕ್ಕಿ ಇರ್ಬೋದು. ಫಸ್ಟ್ ನಾನು ಬದುಕಿದ್ದೆ, ಆಮೇಲೆ ಸತ್ತೋದೆ, ಮತ್ತೆ ಇವಾಗ ಬದುಕಿದ್ದೀನಿ. ಆ ಬೆಳಕಿನ ಒಳಗೆ ಪ್ರಯಾಣ ಮಾಡು. ನನ್ ಕಂದ, ನೀ ನನಗೆ ನಿರಾಸೆ ಮಾಡಲ್ಲ ಅಂತ ಗೊತ್ತಿತ್ತು. ಜನರು ಕೆಟ್ಟವರಾದ್ರೆ ಏನಾಗುತ್ತೆ?